ನೋಡಿ, ಹಾಗಿದ್ರೆ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಗೊತ್ತಿಲ್ಲ ಟೈಟಲ್ ಎಲ್ರಿಗೂ ಅನ್ವಯಿಸುತ್ತೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ಸಚಿವರಿಗೆ ಈ ಹಿಂದೆ ಗೊತ್ತಿಲ್ಲ ಅಂತಿದ್ರಲ್ಲ, ಸಂಪುಟ ವಿಸ್ತರಣೆ ವಿಷಯದಲ್ಲಿಯೂ ಕೂಡ ಈ ಗೊತ್ತಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಅನ್ವಯಿಸ್ತಾ ಇದೆ ಅನ್ನೋದಕ್ಕೆ ಏನು ಕಾರಣ ಅಂತಂದ್ರೆ, ಯಾರನ್ನು ಕೇಳಿದ್ರು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ. ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಗೊತ್ತಿಲ್ಲ, ಯಾರು ಮಂತ್ರಿಗಳಾಗ್ತಾರೆ ಗೊತ್ತಿಲ್ಲ, ಲಿಸ್ಟ್ ಯಾವ್ದು ಫೈನಲ್ ಆಗಿದೆ ಗೊತ್ತಿಲ್ಲ. ಹಿಂಗೆ ಎಲ್ಲದಕ್ಕೂ ಗೊತ್ತಿಲ್ಲನೇ. ಯಾರು ಮಂತ್ರಿ ಆಗ್ತಾರೆ ಅಂತ ರಾಜ್ಯದ ಪ್ರಮುಖ ನಾಯಕರಿಗೆ ಗೊತ್ತಿಲ್ಲ. ಸಂಪುಟ ವಿಸ್ತರಣೆಯ ಪರಮಾಧಿಕಾರ ಹೊಂದಿರುವಂಥ CMಗೂ ಗೊತ್ತಿಲ್ಲ. ಪಟ್ಟಿ ಕೊಟ್ಟ 3 ರಾಜ್ಯ ನಾಯಕರಿಗೂ ಯಾರಾಗ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಹೇಳಿ? ಮಾತು ಕೊಟ್ಟವ್ರಿಗೂ ಮಾತು ಪಡೆದವ್ರಿಗೂ ಮಂತ್ರಿ ಯಾರಾಗ್ತಾರೆ ಅನ್ನೋ ಭವಿಷ್ಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂತ್ರಿ ಆಗೋ ಅಂತಿಮ ಪಟ್ಟಿಯ ವಿಷಯ ಗೋವಿಂದನೇ ಬಲ್ಲ. ಬಹುಶಃ ಅವ್ರಿಗೂ ಗೊತ್ತಿಲ್ವೋ ಏನೋ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗ ಅವರ ಪರಮ ಮಿತ್ರ ಹನುಮಂತ ನಮ್ಮ ಜೊತೆ ಕೂತಿದ್ದಾರೆ. ಸಹವಾಸ ದೋಷ ಏನು ಅಂತಂದರೆ, ಈಗ ಗೊತ್ತಿಲ್ಲ 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 ಅನ್ನೋಂಥ ವಿಚಾರ ವರದಿಯಲ್ಲೂ ಹೇಳಿದ ನಂತರ ನಾವೀಗ ಹನುಮಂತ ಅವ್ರನ್ನು ಏನಾದರೂ ಪ್ರಶ್ನೆ ಮಾಡಿದೆ ಅಂತಂದರೆ ಗೊತ್ತಿಲ್ಲ ಅಂತ, ಗೊತ್ತಿಲ್ಲ ಪಾಟೀಲ್ರೆ ಅಂತ ಅವರು ಹೇಳ್ಬಿಡ್ತಾರೆ. ಸೊ ಗೊತ್ತಿಲ್ಲದ ವಿಚಾರವನ್ನು ಗೊತ್ತಿಲ್ಲ ಅಂತ ಅವ್ರ ಕಡೆಯಿಂದ ಕೇಳಿ ಗೊತ್ತು ಮಾಡೋಕ್ಕಿಂತ ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಕನ್ಫ್ಯೂಸ್ ಆಯ್ತಲ್ಲ ಅನ್ನೋದವ್ರೆ? ಮೂರನೇ ಸ್ಟೋರಿಗೆ ಹೋಗ್ತೀನಿ. ಗೊತ್ತಿಲ್ಲ ಅನ್ನೋಂಥ ಮಾತು ಯಾಕೆ ಬಂತು, ಗೊತ್ತಿಲ್ಲ ಅನ್ನೋಂಥದ್ದು ಈ ಸುದ್ದಿ ಯಾಕೆ ಬಂತು, ಮತ್ತೆ ಗೊತ್ತಿಲ್ಲ ಅನ್ನೋಂಥವ್ರು ಯಾರು ಹೇಳ್ತಾ ಇದಾರೆ ಅನ್ನೋದು ಗೊತ್ತು ಇಲ್ಲ. ಯಾಕೆ ಗೊತ್ತು ಅಂತಂದು ಹೇಳಿದ್ರೆ, ಗೋವಿಂದಣ್ಣನ್ ಗೊತ್ತು. ಗೋವಿಂದಣ್ಣನ್ ಗೊತ್ತಾಗೋಸ್ಕರ ನನ್ ಕಿವಿಲ್ ಓದಿದ್ದಾನೆ. ಗೋವಿಂದಣ್ಣನ್ಗೆ ಹೆಂಗ್ ಗೊತ್ತು? ಗೋವಿಂದಣ್ಣನ್ಗೆ ಹೆಂಗ್ ಗೊತ್ತು ಅಂತಂದು ಹೇಳಿದ್ರೆ, ಇವ್ರು ಯಾರಿಗೂ ಗೊತ್ತಿಲ್ಲ ಅನ್ನೋದು ಗೋವಿಂದಣ್ಣನ್ಗೆ ಹೆಂಗ್ ಗೊತ್ತು ಅಂತಂದು ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು. ಆ ಆಲ್ ಪಾರ್ಟಿ ಮೀಟಿಂಗ್ ಒಳಗಡೆಗೆ ಹೋಗುವಾಗ ಮಾಧ್ಯಮದ ಮಿತ್ರಗಳನ್ನೆಲ್ಲರನ್ನೂ ಕೂಡ ಬಿಟ್ಟಿದ್ರು. ಆ ಮೀಟಿಂಗ್ಗೆ ಬೇರೆ ಪಕ್ಷದವರು ಬಂದಿದ್ರು. ಸೇಮ್ ಟೈಮ್ ಯಾರೆಲ್ಲ ಮಿನಿಸ್ಟರ್ ಆಗಬೇಕು ಅನ್ನೋಂಥ ಕಾತುರದಲ್ಲಿ ಇದ್ರಲ್ಲ, ಆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಬಂದಿದ್ರು ಒಳಗೆ. ಆ ಗ್ಯಾಪಲ್ಲಿ ನಮ್ಮ ಗೋವಿಂದಣ್ಣ ಬೇಗ ಬಂದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಳಗಡೆ ಬಂದು ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ. ಈ ಪಟ್ಟಿ ಏನಿದೆ ಯಾವಾಗ ಬೇಕಾದರೂ ಬರ್ಬೋದು. ನಾಳೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಸ್ಬೋದು ಅನ್ನೋಂಥ ಒಂದಷ್ಟು ಮಾಹಿತಿಗಳು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆದರೆ ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ಪಕ್ಕಾ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಮಾಹಿತಿ ರಾಜ್ಯದ ನಾಯಕರು ಗೊತ್ತಿಲ್ಲ ಅನ್ನೋಂಥದ್ದು ನಮ್ಮ ಗೋವಿಂದಣ್ಣನ ಗೊತ್ತು. ಓಕೆ ಹನುಮಂತ, ಬರ್ತೀನಿ. ಸಿದ್ದರಾಮಯ್ಯ CM ಆಗಿದಾಗ ಒಬ್ಬ ಸಚಿವರನ್ನ ಪದೇ ಪದೇ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಟ್ರಾಲ್ ಮಾಡ್ತಾ ಇದ್ರು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಗೊತ್ತಿಲ್ಲ ಅನ್ನೋದು ಎಲ್ರಿಗೂ ಕಾಮನ್ ಅನ್ನೋ ಹಾಗಾಗಿದೆಯಲ್ಲ ಅಂತ ಎಲ್ಲ ಮಾತಾಡುವಾಗ ನಮ್ಮ ಗೋವಿಂದಣ್ಣ ಹೇಳಿದ್ದು ನಾನಿದ್ದೀನಲ್ಲ ಅಂದ್ರಂತೆ. ಹಾಗಾದ್ರೆ ಏನಂತಿದೆ ಗೋವಿಂದಣ್ಣನ ಗುಸುಗುಸು ಮೂಲ? ಒಳನೋಟದ ಈ ವಿಚಾರವನ್ನ ನೋಡ್ಕೊಂಡು ದಿಲ್ಲಿಲಿ ಏನಾಗ್ತಿದೆ ಅಂತ ನಂಬರ್ 1, 2, 3 ನಾಯಕರಿಗೆ ಒಂದು ಗೊತ್ತಿಲ್ಲ. ಇಲ್ಲಿ ಮಾತು ಕೊಟ್ಟವರಿಗೆ ಉಳಿಸ್ಕೊಳಕ್ ಆಗ್ತಿಲ್ಲ, ಮಾತು ತಗೊಂಡವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಸಿಟ್ಟು ಬಂದ್ರು ಏನು ಮಾಡಕ್ ಆಗ್ತಿಲ್ಲ. ಇನ್ ಸುಮ್ನಿರಣ ಅಂದ್ರೆ ಒಳಗಿಟ್ಕೊಳಕ್ಕೂ ಆಗ್ತಿಲ್ಲ. ಛೇ 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 ಛೇ, ಯಾರು ಮಂತ್ರಿ ಆಗ್ತಾರೆ ಅಂತ ಮುಖ್ಯಮಂತ್ರಿಗಳೇ ಗೊತ್ತಿಲ್ಲ. ಗೊತ್ತಾಗೋಕೆ ಇನ್ನು ಪಟ್ಟಿನೇ ಫೈನಲ್ ಆಗಿಲ್ಲ. ಯಾಕಾಗಿಲ್ಲ ಅಂತ ಅವರಿಗೆ ಅರ್ಥ ಆಗಿಲ್ಲ. ಒಟ್ನಲ್ಲಿ ಸಂಪುಟ ವಿಸ್ತರಣೆ ಅನ್ನೋ ಅಧ್ಯಾಯ ಅಂತೂ ಮುಗಿತಾ ಇಲ್ಲ. ಈ ತರ ಪರಿಸ್ಥಿತಿ ಹಿಂದಂತೂ ಯಾವಾಗ್ಲೂ ಆಗಿಲ್ಲ, ಮುಂದೆ ಆಗುತ್ತೂ ಅಂತೂ ಒಂದು ಗೊತ್ತಿಲ್ಲ. ಆದ್ರೆ ನೀ ಏನೇ ಹೇಳು, ಯಾಕೋ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಮತ್ತೆ ಪ್ರಾಸದೊಳಗೆ ಎಂಟ್ರಿ ಕೊಟ್ರು ನೋಡಿ ನಮ್ ಗೋವಿಂದನ. ಅರೆ ಗೋವಿಂದನ, ಮತ್ತೆ ಶುರು ಆಯ್ತಾ ನಿಮ್ ಪ್ರಾಸ? ಅವರಿಗೆ ಗೊತ್ತಿಲ್ದಿದ್ರೆ ಏನಾಯ್ತು? ಅವರಿಗೆ ಗೊತ್ತಿಲ್ಲದೆ ಇರೋ ಮಾಹಿತಿಯನ್ನ ನಿಮಗ್ ಗೊತ್ತಿರುತ್ತಲ್ಲ, ಅದನ್ನ ಒಂಚೂರು ಹೇಳಿ ಅಂದಾಗ ಉಬ್ಬಾಳು ನಮ್ ಗೋವಿಂದನ ಖುಷಿಯಿಂದ ಒಬ್ಬೊಬ್ಬಿ ಬಾಯ್ಬಿಟ್ರು ನೋಡಿ ಕ್ಯಾಬಿನೆಟ್ ಕಾಸ್ ಬಾತನ್ನ. ಏನಪ್ಪಾ ಅಂದ್ರೆ, ಈ ಕ್ಯಾಬಿನೆಟ್ ಅನ್ನೋದು ಗಜ ಪ್ರಸವದಂತಾದ ಮೇಲೆ ಮಂತ್ರಿ ಆಗಬೇಕು ಅಂತ ಕಾಯ್ತಿರೋರಿಗೆ ಬೇಜಾರ ಹೋಗಿಬಿಟ್ಟಿದೆ. ಇನ್ನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟವರಂತೂ ಮುಗೀತು ಕತೆ. ಸಂಪುಟ ವಿಸ್ತರಣೆ ಬಗ್ಗೆ ಕ್ವಶನ್ ಕೇಳಿದ್ರೆ ಮಾತಾಡದೆ ತಿರ್ಕೊಂಡು ಹೋಗುವಂತಾಗಿದೆ. ಯಾಕೆ ಹಿಂಗಾಗಿದೆಪ್ಪ ಅಂತಂದ್ರೆ, ಈ ಸರ್ತಿ ಮಂತ್ರಿಗಳ ಪಟ್ಟಿನ ಸ್ವತಃ ಹೈಕಮಾಂಡ್ ನಾಯಕರೇ ಫೈನಲ್ ಮಾಡಕ್ಕೆ ಕೂತಿದ್ದಾರೆ ನೋಡಿ. ರಾಜ್ಯ ನಾಯಕರು ಕೊಟ್ಟಂತಹ ಪಟ್ಟಿ ತೆಗೆದುಕೊಂಡು ಕಳಿಸಿದ್ದು ಬಿಟ್ರೆ ಮತ್ತೆ ಅವರನ್ನ ಏನು ಕೇಳಿಲ್ಲ. ಇನ್ನು ಶುಕ್ರವಾರ ಸುಮಾರು 2 ತಾಸು ಕೂತ್ಕೊಂಡು ರಾಹುಲ್ ಗಾಂಧಿ ನೇತೃತ್ವದಲ್ಲೇ ಸಭೆ ನಡೆದ್ರೂ ಕೂಡ ಪಟ್ಟಿ ಮಾತ್ರ ಫೈನಲ್ ಆಗಿಲ್ಲ. ಇನ್ ಸಾಲದಕ್ಕೆ ಇಲ್ಲಿಂದಲೇ ಖಾತೆಯನ್ನ ಫೈನಲ್ ಮಾಡಿ ಅಂತ ಕಳಿಸುವ ಕಸರತ್ತು ಮಾಡ್ತಾ ಇರೋದ್ರಿಂದ ಪಟ್ಟಿ ಅಂತಿಮಗೊಳಿಸುವಂತಹ ಪ್ರಕ್ರಿಯೆ ಇದೊಂದು ರೀತಿ ಗಜಪ್ರಸವದಂತಾಗಿದೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ.
ನೋಡಿ, ಈ ದಿಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಈ ಹೈಕಮಾಂಡ್ಗೆ ಕಗ್ಗಂಟಾಗಿರೋದು ಯಾರ್ಯಾರನ್ನ ಮಿನಿಸ್ಟರ್ ಮಾಡಬೇಕು ಅನ್ನೋದಷ್ಟೇ ಅಲ್ಲ, ಈ ಬಾರಿ ಖಾತೆ ಹಂಚಿಕೆ ದೊಡ್ಡ ಸವಾಲಾಗಿದೆ ನೋಡಿ. ಅದ್ಯಾಕಪ್ಪ ಅಂದ್ರೆ ಇತ್ತ ಮೊದಲೇ ನನಗೆ ಕೊಟ್ಟಿರತಕ್ಕಂತಹ ಖಾತೆ ಸರಿ ಇಲ್ಲ ಅಂತ ಖ್ಯಾತೆ ತೆಗೆದು ಮುನಿಸಿಕೊಂಡಿದ್ದ ಮುನಿಯಪ್ಪನವರು ತನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಬೆನ್ನು ಬಿದ್ದಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಡಿಸಿಎಂ ಪಟ್ಟ ಕೊಡಿ, ಇಲ್ಲವೇ ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಕ್ರೀಡಾ ಇಲಾಖೆ ಕೊಡಿ ಅಂತ ಪಟ್ಟನ್ನು ಹಾಕಿರೋದು ಹೈಕಮಾಂಡ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನೋದು ನಂಬರ್ 10 ರಾಜಾಜಿನಗರದ ಮೂಲಗಳ ಒಂದು ಮಾಹಿತಿ ನೋಡಿ. ಇನ್ನು ಇತ್ತ ರಾಮಲಿಂಗಾರೆಡ್ಡಿ ಅವರಿಗೆ ಈ ಹಿಂದೆ ಕೊಟ್ಟ ಮಾತಿನಂತೆ ಜಿಬಿಎ ಖಾತೆ ಕೊಟ್ಟಿಲ್ಲ. ಆಗಮನಿಸಿಕೊಂಡಿದ್ದ ಅವರು ಖಾತೆ ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಈ ವಿಸ್ತರಣೆ ಟೈಮ್ ಅಲ್ಲಿ ಖಾತೆ ಅದಲು ಬದಲು ಮಾಡಿದ್ರೂ ಸಹ ಸೌಜನ್ಯಕ್ಕಾದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಯಾರೊಬ್ರು ಫೋನ್ ಕೂಡ ಮಾಡಿಲ್ಲ ನೋಡಿ. ಅವ್ರು ಫೋನ್ ಮಾಡಿಲ್ಲ ಅಂತ ತಲೆ ಕೆಡಿಸಿಕೊಳ್ಳದ ರೆಡ್ಡಿಗಾರು ಸದ್ಯ ಕಾವೇರಿ ಕಿರಿಕ ಕಡೆಗೆ ಗಮನವನ್ನ ಕೊಟ್ಟಿದ್ದಾರೆ ಎನ್ನುತ್ತಿವೆ ಜಲಸಂಪನ್ಮೂಲ ಸಚಿವರ ಆ ಆಪ್ತ ಮೂಲಗಳು. ಇನ್ನು ದಿಲ್ಲಿಯ ರಾಜಾಜಿ ಮಾರ್ಗದ ನಿವಾಸದ ಮೂಲಗಳು ಏನ್ ಹೇಳ್ತಾ ಗೊತ್ತಾ ನೋಡಿ, ಹೊಸ ಸಚಿವರ ಯಾದಿಯಲ್ಲಿ ಈ ಹಿಂದೆ ಹೈಕಮಾಂಡ್ ಮಾತು ಕೊಟ್ಟಂತೆ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗೋದು ಆಲ್ಮೋಸ್ಟ್ ಗ್ಯಾರಂಟಿ ಎಂಬ ಮಾಹಿತಿ ಇದೆ. ಜೊತೆಗೆ ಒಬ್ರಲ್ಲ ಇಬ್ರು ಮಹಿಳೆಯರು ಈ ಬಾರಿ ಸಚಿವರಾಗೋ ಚಾನ್ಸ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಬಿಟ್ಟಿದೆ ನೋಡಿ. ಇನ್ನು ಸ್ಪೀಕರ್ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ ಮತ್ತು ಬಿ.ಆರ್. ಪಾಟೀಲ್ ಹೆಸರು ಬದಲು ಈಗ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆಯಂತೆ. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ಶಶಿಕಾಂತ್ ಸೆಂಥಿಲ್ ಹಾಗೂ ಸುನೀಲ್ ಕುನುಗೋಲು ಕೊಟ್ಟಂತಹ ರಿಪೋರ್ಟ್ ಈ ಬಾರಿ ಮಂತ್ರಿ ಆಯ್ಕೆ ಮೇಲೆ ಸಾಕಷ್ಟು ಪ್ರಭಾವ ಬೀರಿರೋದು ದಿಲ್ಲಿ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡು ಬಂದಿರತಕ್ಕಂತಹ ಮಾಹಿತಿ ನೋಡಿ.